ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಅವಲೋಕನಕ್ಕೆ ನಿಮಗೆ ಸ್ವಾಗತ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವ ಕೆಲವು ಬಹಳ ಮುಖ್ಯವಾದ ಬೆಳವಣಿಗೆಗಳನ್ನ ಇವತ್ತು ನಾವು ಕೂಲಂಕಷವಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಯಿಂದ ಶುರು ಮಾಡೋಣ. ಇದು ನಮ್ಮ ದೇಶದ ಆಡಳಿತಕ್ಕೆ ಸಂಬಂಧಪಟ್ಟ ಒಂದು ಬಹಳ ದೊಡ್ಡ ಬೆಳವಣಿಗೆ. ಅದೇನಪ್ಪ ಅಂದ್ರೆ ಏಪ್ರಿಲ್ 1ರಿಂದ ದೇಶದಾದ್ಯಂತ ಜನಗಣತಿ 2027ರ ಮೊದಲ ಹಂತ ಶುರುವಾಗಲಿದೆ. ಈ ಜನಗಣತಿ ಪ್ರಕ್ರಿಯೆಯನ್ನ 2 ಹಂತಗಳಲ್ಲಿ ಮಾಡಲಾಗುತ್ತೆ. ಮೊದಲನೇ ಹಂತದಲ್ಲಿ ಮನೆಗಳ ಪಟ್ಟಿ ಹಾಗೂ ವಸತಿ ಗಣತಿ ನಡೆಯುತ್ತೆ. ಅದಾದ್ನಂತರ 2ನೇ ಹಂತದಲ್ಲಿ ಅಂದ್ರೆ 2027ರ ಫೆಬ್ರವರಿಯಲ್ಲಿ ನಿಜವಾದ ಜನಸಂಖ್ಯೆಯ ಎಣಿಕೆ ಕಾರ್ಯ ನಡೆಯಲಿದೆ. ಹಾಗಾದ್ರೆ ಈ ಬಾರಿಯ ಗಣತಿಯಲ್ಲಿ ಏನ್ ವಿಶೇಷತೆ ಅಂತ ನೋಡೋಣ. ಕೆಲವು ತುಂಬಾನೇ ಇಂಟ್ರೆಸ್ಟಿಂಗ್ ಅಂಶಗಳಿವೆ. ಮೊದಲನೇದಾಗಿ ಏಪ್ರಿಲ್ 1ರಿಂದ 15ರವರೆಗೆ ಜನರೇ ಸ್ವತಃ ತಮ್ಮ ಮಾಹಿತಿಯನ್ನ ಆನ್ಲೈನ್ನಲ್ಲಿ ತುಂಬಬಹುದು. ಇದನ್ನ ಸೆಲ್ಫ್ ಎನ್ಯುಮರೇಷನ್ ಅಂತ ಕರೀತಾರೆ. ಇನ್ನು ಇದೇ ಮೊದಲ ಬಾರಿಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರುವ ಜೋಡಿಗಳನ್ನ ವಿವಾಹಿತರು ಅಂತಾನೆ ಪರಿಗಣಿಸಲಾಗುತ್ತೆ. ಇದು ಸಮಾಜದಲ್ಲಿ ಆಗ್ತಿರೋ ಬದಲಾವಣೆಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಅಷ್ಟೇ ಅಲ್ಲ, ಸರ್ಕಾರ ಒಂದು ಭರವಸೆ ಕೊಟ್ಟಿದೆ. ಏನಂದ್ರೆ ಸಂಗ್ರಹಿಸಿದ ಯಾವುದೇ ಮಾಹಿತಿ ಸಂಪೂರ್ಣವಾಗಿ ಗೋಪ್ಯವಾಗಿರುತ್ತೆ. ಅದನ್ನ ಬೇರೆ ಯಾವುದೇ ಕಾರಣಕ್ಕೂ ಬಳಸ್ಕೊಡಲ್ಲ ಅಂತ. ಸರಿ, ಈಗ ಮುಂದಿನ ರಾಷ್ಟ್ರೀಯ ಸುದ್ದಿಗೆ ಹೋಗೋಣ. ಇದು ನಮ್ಮೆಲ್ಲರ ಮನೆಗೆ ಸಂಬಂಧಪಟ್ಟ ಇಂಧನ ಪೂರೈಕೆಯ ವಿಷಯ. ಕೇಂದ್ರ ಸರ್ಕಾರವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ ನಮ್ಮ ರೇಷನ್ ಅಂಗಡಿಗಳ ಮೂಲಕ ತಾತ್ಕಾಲಿಕವಾಗಿ ಸೀಮೆಎಣ್ಣೆ ವಿತರಿಸಲು ತೀರ್ಮಾನಿಸಿದೆ. ಇದರ ಬಗ್ಗೆ ಸ್ವಲ್ಪ ನೋಡೋಣ. ಹಾಗಾದ್ರೆ ಸರ್ಕಾರ ಯಾಕೆ ದಿಢೀರಂತ ಈ ನಿರ್ಧಾರ ತೆಗೆದುಕೊಳ್ತು? ಇದಕ್ಕೆ ಮುಖ್ಯ ಕಾರಣ ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷ. ಇದರಿಂದಾಗಿ ಇಂಧನ ಪೂರೈಕೆ ಚೈನಲ್ಲಿ ಸಮಸ್ಯೆಗಳಾಗಿವೆ. ಹಾಗಾಗಿ ಸದ್ಯಕ್ಕೆ ಎಲ್ಪಿಜಿ ಸಿಲಿಂಡರ್ಗಳ ಮೇಲಿರೋ ಒತ್ತಡವನ್ನ ಕಡಿಮೆ ಮಾಡೋದು ಈ ಕ್ರಮದ ಹಿಂದಿರೋ ಪ್ರಮುಖ ಉದ್ದೇಶ. ಏಪ್ರಿಲ್ 1 ಅಂದ್ರೆ ಕೇವಲ ಹೊಸ ದಿನ ಅಲ್ಲ, ಅದು ಹೊಸ ಆರ್ಥಿಕ ವರ್ಷದ ಆರಂಭ ಕೂಡ. ಹಾಗಾಗಿ ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವಂಥ ಹಲವಾರು ಆರ್ಥಿಕ ಬದಲಾವಣೆಗಳು ನಾಳೆಯಿಂದ ಜಾರಿಗೆ ಬರ್ತಾಯಿವೆ. ಅವು ಯಾವುವೋ ಅಂತ ನೋಡೋಣ ಬನ್ನಿ. ಈ ಬದಲಾವಣೆಗಳ ಪಟ್ಟಿ ನೋಡಿದ್ರೆ ಇದರಲ್ಲಿ ಫಾಸ್ಟ್ಯಾಗ್ ಶುಲ್ಕ ಹೆಚ್ಚಳ, ಹೊಸ ಗಾಡಿಗಳ ಬೆಲೆ ಏರಿಕೆ ಇವೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆದಾಯ ತೆರಿಗೆ ಕಾಯ್ದೆಯಲ್ಲೇ ಕೆಲವು ದೊಡ್ಡ ಮಟ್ಟದ ಬದಲಾವಣೆಗಳಾಗಿವೆ. ಇಲ್ಲೊಂದು ಬಹಳ ಮುಖ್ಯವಾದ ಅಂಶವನ್ನ ಗಮನಿಸಬೇಕು, ವಿಶೇಷವಾಗಿ ಸಣ್ಣ ಉದ್ಯಮಿಗಳು. ಇನ್ನು ಮುಂದೆ ಬ್ಯಾಂಕುಗಳು ಎಂಎಸ್ಎಂಇಗಳಿಗೆ ಅಂದರೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಅವರ ಹಣಕಾಸಿನ ಸ್ಥಿತಿಯನ್ನ ನೋಡಿ ಯಾವುದೇ ಆಸ್ತಿ ಅಡಮಾನ ಇಟ್ಟುಕೊಳ್ಳದೆ 25 ಲಕ್ಷ ರೂಪಾಯಿವರೆಗೆ ಸಾಲವನ್ನ ನೀಡಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ. ಸರಿ, ಇಲ್ಲಿಯವರೆಗೆ ದೇಶದೊಳಗಿನ ವಿಚಾರಗಳನ್ನ ನೋಡಿದ್ವಿ. ಈಗ ಒಂದು ಗಂಭೀರವಾದ ಅಂತಾರಾಷ್ಟ್ರೀಯ ವಿಷಯದ ಕಡೆ ಗಮನಹರಿಸೋಣ. ಪಶ್ಚಿಮ ಏಷ್ಯಾದಲ್ಲಿ ಮುಖ್ಯವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಹೆಚ್ಚಾಗ್ತಿದೆ. ಇದರ ಬಿಸಿ ಭಾರತದ ಆರ್ಥಿಕತೆಗೆ ಹೇಗೆ ತಟ್ಟಬಹುದು? ಇದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಈ ಚಿತ್ರವನ್ನ ನೋಡಿ, ಇದು ಹೋರ್ಮುಜ್ ಜಲಸಂಧಿ. ಇದು ಯಾಕೆ ಇಷ್ಟೊಂದು ಮುಖ್ಯ ಅಂದ್ರೆ, ಭಾರತ ಆಮದು ಮಾಡಿಕೊಳ್ಳುವ ಒಟ್ಟು ಕಚ್ಚಾ ತೈಲದಲ್ಲಿ ಸುಮಾರು 40% ಇದೇ ಮಾರ್ಗದ ಮೂಲಕ ಬರುತ್ತೆ. ಅಕಸ್ಮಾತ್ ಈ ಜಾಗದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದು ನೇರವಾಗಿ ನಮ್ಮ ಇಂಧನ ಭದ್ರತೆಯ ಮೇಲೆ ದೊಡ್ಡ ಹೊಡೆತ ಕೊಡುತ್ತೆ. ನಮ್ಮ ಸಪ್ಲೈ ಚೈನ್ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ಇಂಧನದ ವಿಚಾರದಲ್ಲಿ ನಾವು ಬೇರೆ ದೇಶಗಳ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ ಅನ್ನೋದು ಇಲ್ಲಿದೆ. ಕಚ್ಚಾ ತೈಲ ಇರಬಹುದು, ಎಲ್ಪಿಜಿ ಅಥವಾ ಎಲ್ಎನ್ಜಿ ಇರಬಹುದು. ನಮ್ಮ ಬಹುತೇಕ ಅಗತ್ಯಗಳಿಗಾಗಿ ನಾವು ಆಮದನ್ನೇ ನಂಬ್ಕೊಂಡಿದ್ದೇವೆ. ಇದರಿಂದ ಏನಾಗುತ್ತೆ ಅಂದ್ರೆ, ಜಾಗತಿಕ ಮಟ್ಟದಲ್ಲಿ ಬೆಲೆ ಏರುಪೇರಾದ್ರೆ ಅದರ ನೇರ ಪರಿಣಾಮ ನಮ್ಮ ಮೇಲೆ ಆಗುತ್ತೆ. ಈ ಬಿಕ್ಕಟ್ಟಿನಿಂದ ಆರ್ಥಿಕ ಒತ್ತಡ ಎರಡೂ ಕಡೆಯಿಂದ ಬರ್ತಿದೆ. ಒಂದು ಕಡೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಈಗಾಗಲೇ 94.70ಗೆ ಕುಸಿದು ಐತಿಹಾಸಿಕ ಕನಿಷ್ಠ ಮಟ್ಟ ತಲುಪಿದೆ. ಇದು 100ರ ಗಡಿ ದಾಟಬಹುದು ಅನ್ನೋ ಆತಂಕ ಕೂಡ ಇದೆ. ಯಾಕಂದ್ರೆ ನಾವು ತೈಲ ಕೊಳ್ಳೋಕೆ ಡಾಲರ್ಗಳಲ್ಲೇ ಪೇ ಮಾಡಬೇಕು. ರೂಪಾಯಿ ದುರ್ಬಲವಾದಷ್ಟು ನಾವು ಹೆಚ್ಚು ಹಣ ಕೊಡಬೇಕಾಗುತ್ತೆ. ಇನ್ನೊಂದು ಕಡೆ ಕಚ್ಚಾ ತೈಲದ ಬೆಲೆ 1 ಬ್ಯಾರೆಲ್ಗೆ $120ವರೆಗೂ ಹೋಗಬಹುದು ಅಂತ ಅಂದಾಜಿಸಲಾಗಿದೆ. ಇದು ಎರಡೂ ಕಡೆಯಿಂದಲೂ ದೊಡ್ಡ ಹೊಡೆತ. ಈ ಚಿತ್ರಣ ಪಶ್ಚಿಮ ಏಷ್ಯಾದ ದೇಶಗಳ ಜೊತೆಗಿನ ನಮ್ಮ ವ್ಯಾಪಾರ ಸಂಬಂಧವನ್ನು ತೋರಿಸುತ್ತೆ. ನಾವು ಆ ದೇಶಗಳಿಗೆ ಸಾಕಷ್ಟು ವಸ್ತುಗಳನ್ನ ರಫ್ತು ಮಾಡ್ತೀವಿ, ನಿಜ. ಆದ್ರೆ ಅದಕ್ಕಿಂತಲೂ ಹೆಚ್ಚಿನ ಮೌಲ್ಯದ ವಸ್ತುಗಳನ್ನ ನಾವು ಅವರಿಂದ ಆಮದು ಮಾಡಿಕೊಳ್ತೇವೆ. ಅಂದ್ರೆ ನಮ್ಮ ವ್ಯಾಪಾರದಲ್ಲಿ ಕೊರತೆ ಇದೆ, ನಾವು ಕೊಡುವುದಕ್ಕಿಂತ ಹೆಚ್ಚು ತೆಗೆದುಕೊಳ್ತಿದ್ದೇವೆ.
ಈ ಚಾರ್ಟ್ ನೋಡಿದ್ರೆ ಪರಿಸ್ಥಿತಿ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಪಶ್ಚಿಮ ಏಷ್ಯಾದಿಂದ ನಾವು ತರಿಸ್ಕೊಳ್ಳೋ ಒಟ್ಟು ಸರಕುಗಳಲ್ಲಿ ಸಿಂಹಪಾಲು ಅಂದ್ರೆ ಬರೋಬ್ಬರಿ 62% ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳೇ. ಚಿನ್ನ, ಬೆಳ್ಳಿ, ರಸಗೊಬ್ಬರ ಎಲ್ಲವೂ ಇದೆ, ಆದ್ರೆ ತೈಲದ ಮೇಲಿನ ಅವಲಂಬನೆ ಅತಿ ಹೆಚ್ಚು. ಅಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಏರುಪೇರಾದ್ರೂ ನಮ್ಮ ಆರ್ಥಿಕತೆ ಅಲುಗಾಡುತ್ತೆ ಅನ್ನೋದು ಇದ್ರಿಂದ ಸ್ಪಷ್ಟ. ಸರಿ, ಅಂತಾರಾಷ್ಟ್ರೀಯ ವಿಷಯಗಳಿಂದ ಮತ್ತೆ ದೇಶದ ಸುದ್ದಿಗೆ ಬರೋಣ. ಲೋಕಸಭೆಯಲ್ಲಿ ಒಂದು ಪ್ರಮುಖ ಮಸೂದೆಗೆ ಒಪ್ಪಿಗೆ ಸಿಕ್ಕಿದೆ. ಅದೇ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಮಸೂದೆ 2025. ದಿವಾಳಿಯಾದ ಕಂಪನಿಗಳ ಸಮಸ್ಯೆಗಳನ್ನ ಬೇಗ ಬಗೆಹರಿಸುವುದೇ ಈ ತಿದ್ದುಪಡಿಯ ಮುಖ್ಯ ಉದ್ದೇಶ. ಮೂಲ ಕಾಯ್ದೆ ಜಾರಿಗೆ ಬಂದು ಸುಮಾರು 1 ದಶಕದ ನಂತರ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಈ ಹೊಸ ತಿದ್ದುಪಡಿಗಳನ್ನ ತರಲಾಗಿದೆ. ಇಷ್ಟೊತ್ತು ಗಂಭೀರ ವಿಚಾರಗಳನ್ನ ಚರ್ಚಿಸಿದ್ವಿ. ಈಗ ಸ್ವಲ್ಪ ಸ್ಫೂರ್ತಿದಾಯಕ ಸಾಧನೆಗಳ ಕಡೆಗೆ ಗಮನಹರಿಸೋಣ. ಸಾಹಿತ್ಯ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಆಗಿರುವ ಕೆಲವು ಖುಷಿಯ ವಿಚಾರಗಳಿವು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ 2025ನೇ ಸಾಲಿನ ತನ್ನ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಘೋಷಿಸಿದೆ. ಸಾಹಿತ್ಯ, ಸಂಗೀತ, ಜಾನಪದ ಕಲೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಗೌರವ ಪ್ರಶಸ್ತಿಗಳನ್ನ ಹಾಗೂ ಉತ್ತಮ ಕೃತಿಗಳಿಗೆ ಪುಸ್ತಕ ಪುರಸ್ಕಾರಗಳನ್ನ ನೀಡಲಾಗಿದೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ಭಾರತದ ಪ್ಯಾರಾ ಬೆಲುಗಾರ್ತಿ ಶೀತಲ್ ದೇವಿ ಇವರು ವಿಶ್ವ ಆರ್ಚರಿ ಫೆಡರೇಷನ್ನಿಂದ 2025ರ ವರ್ಷದ ಪ್ಯಾರಾ ಆರ್ಚರ್ ಅನ್ನೋ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಶೀತಲ್ ದೇವಿಯವರ ಕಥೆ ಕೇಳಿದ್ರೆ ನಿಜಕ್ಕೂ ಸ್ಫೂರ್ತಿ ಬರುತ್ತೆ. ಇವರಿಗೆ ಕೇವಲ 19 ವರ್ಷ, ಜಮ್ಮು ಮತ್ತು ಕಾಶ್ಮೀರದವರು. ವಿಶೇಷ ಅಂದ್ರೆ ಹುಟ್ಟಿನಿಂದಲೇ ಇವರಿಗೆ ಕೈಗಳಿಲ್ಲ. ಆದ್ರೂ ಛಲ ಬಿಡದೆ ತಮ್ಮ ಕಾಲು ಮತ್ತು ಭುಜಗಳನ್ನೇ ಬಳಸಿ ಬಿಲ್ಲುಗಾರಿಕೆಯನ್ನ ಕಲ್ತು ಇಂದು ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಇದು ಅಸಾಧಾರಣ ಸಾಧನೆ. ಸರಿ, ಮತ್ತೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಬರೋಣ. ನಾವಾಗಲೇ ಚರ್ಚಿಸಿದ ಹಾಗೆ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಇದು ಕೇವಲ ಆರ್ಥಿಕ ಸಮಸ್ಯೆ ಮಾತ್ರ ಅಲ್ಲ, ಒಂದು ದೊಡ್ಡ ಮಾನವೀಯ ಮತ್ತು ರಾಜತಾಂತ್ರಿಕ ಬಿಕ್ಕಟ್ಟಾಗಿ ಬದಲಾಗಿದೆ. ಈ ಸಂಘರ್ಷದ ಮಾನವೀಯ ಬೆಲೆ ಕೂಡ ದೊಡ್ಡದಿದೆ. ಬೇರೆ ಬೇರೆ ಘಟನೆಗಳಲ್ಲಿ ದುರದೃಷ್ಟವಶಾತ್ 8 ಮಂದಿ ಭಾರತೀಯ ಪ್ರಜೆಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವೇ ದೃಢಪಡಿಸಿದೆ. ಈಗಾಗಲೇ ಉದ್ವಿಗ್ನವಾಗಿರೋ ಈ ಪರಿಸ್ಥಿತಿಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಹೇಳಿಕೆ ಇನ್ನಷ್ಟು ತುಪ್ಪ ಸುರಿದಿದೆ. ಅವರು ಇರಾನಿಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಳ್ಳದಿದ್ರೆ ನಿಮ್ಮ ದೇಶದ ತೈಲ ಘಟಕಗಳು ಮತ್ತು ವಿದ್ಯುತ್ ಸ್ಥಾವರಗಳನ್ನ ನಾಶಪಡಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವೆಲ್ಲವನ್ನೂ ನೋಡಿದಾಗ ಕೊನೆಗೆ ಉಳಿಯುವ ಪ್ರಶ್ನೆಯೇನು? ಒಂದು ಕಡೆ ನಮ್ಮ ದೇಶದೊಳಗೆ ಆರ್ಥಿಕ, ಸಾಮಾಜಿಕ ನೀತಿಗಳು ಬದಲಾಗುತ್ತಿವೆ. ಇನ್ನೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಸಂಘರ್ಷಗಳು ಹೆಚ್ಚುತ್ತಿವೆ. ಈ ಎರಡೂ ಒಂದಕ್ಕೊಂದು ಸಂಬಂಧ ಹೊಂದಿವೆ. ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮೆದುರು ಯಾವ ರೀತಿ